ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಸರ್, ಯಕ್ಷಗಾನ ಸ್ಟಾರ್ಟ್ ಆಗ್ತಾ ಉಂಟು, ಬನ್ನಿ. ಆಯ್ತು ಮಾರಾಯ್ರೆ, ನೀವು ಹೇಳಿ, ನಾನು ಬರ್ತೀನಿ. ಬರ್ತೀನಿ. ಈ ಬಾಲ ಒಬ್ಬ ವೇಸ್ಟ್ ಬಾಡಿ. ಕೆಲಸ ಮಾಡಕ್ಕೆ ಕರೆದ್ರೆ ಆ ದಿವ್ಯನ ಹಿಂದೆನೆ ಸುತ್ತಾ ಇದ್ದಾನೆ. ಏನು ಇವರಿಬ್ರು ರೋಮಿಯೋ ಜೂಲಿಯಟ್. ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಯಕ್ಷಗಾನ ನೋಡಕ್ಕೆ ಬೇಬೆ. ಕರ್ಮ, ನಿನಗೆ ಕರ್ಕೊಂಬ ಅಂತ ಕೇಳಿದ್ನಾ? ನೀನ್ ಕೇಳಿಲ್ಲ ಬೇಬಿ, ನಾನೇ ಕರ್ಕೊಂಬಂದೆ. ಇದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ? ಇದೆಲ್ಲ ನಮ್ಮ ಬೆಂಗಳೂರಲ್ಲಾಗ್ಲಿ ನಮ್ಮ ಹಳ್ಳಿಲಾಗ್ಲಿ ನೋಡಕ್ ಸಿಗಲ್ಲ. ಕರಾವಳಿ ಸ್ಪೆಷಲ್ಲು. ನಮ್ಮ ಈ ಟ್ರಿಪ್ಪಲ್ಲಿ ಇದೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಿಡು. ಏಯ್, ರಾತ್ರಿ ಎಲ್ಲ ಎದ್ದಿದ್ದು ಯಾವನೋ ಇದನ್ನೆಲ್ಲ ನೋಡ್ತಾನೆ? ಸತ್ಯ ಕಾರ್ತಿಕೆ ಬಂದಿದ್ದಾರೆ, ನಾವು ಬರ್ಬಾರ್ದಾ? ವಾಟ್? ಅವ್ರು ಬಂದಿದಾರ? ಆಗ್ಲೇ ಅವ್ರು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಬೈದೆ. ಇವಾಗ ನೋಡಿದ್ರೆ ನಾವೇ ಅವ್ರನ್ನ ಫಾಲೋ ಮಾಡ್ತಾ ಇರೋ ಥರ ಇದೆ. ಹಾಗಲ್ಲ ಬೇಬಿ, ನಮಗೂ ಕೂಡ ಅವ್ರ ಜೋಡಿ ಥರನೇ ಆರ್ಟಲ್ಲಿ ರೆಸ್ಪೆಕ್ಟ್ ಇದೆ ಅಂತ ತೋರ್ಸಕ್ಕೆ ನೀನು ಇಲ್ಲಿ ಕರ್ಕೊಂಬಂದಿರೋದು. ಅವ್ರು ನಮ್ಮನ್ನ ಇಲ್ಲಿ ನೋಡಿದಾಗ ಉರ್ಕೋತಾರೆ. ಉರ್ಕೊಳ್ಳಿ ಬಿಡು. ಬೇಬೆ, ನೀನು ಸುಮ್ಮನೆ ಆಗಾಗ ಚಪ್ಪಾಳೆ ಹೊಡಿತಾ ಇರು ಬಿಲ್ಡಪ್ಗೆ. ಹ್ಞೂ, ಅಮಲ್ ಬೇಬಿ, ಏನಾಯ್ತು? ಏ ಜನರೇಟರ್ ನೋಡ್ರು ಅಣ್ಣ, ಜನರೇಟರ್ ಕೆಟ್ಟೋಗಿದೆ, ಆನ್ ಆಗ್ತಾ ಇಲ್ಲ. ಅಯ್ಯೋ, ಜನರೇಟರ್ ಸರಿ ಹೋಗಿಲ್ಲ ಅಂದರೆ ಯಕ್ಷಗಾನ ಸ್ಟಾರ್ಟ್ ಆಗಲ್ಲ ಅನ್ಸುತ್ತೆ. ಹಂಗಾದ್ರೆ ನೀನು ಯಕ್ಷಗಾನ ನೋಡ್ದಂಗೆನೆ. ಅಯ್ಯೋ, ನಾನು ವೇಷ ಹಾಕಬೇಕು ಅಂತ ಆಸೆ ಪಟ್ಟೆ, ಅದಾಗಲಿಲ್ಲ. ಈಗ ಯಕ್ಷಗಾನ ನೋಡೋದಕ್ಕೂ ಆಗಲ್ವಾ? ಮತ್ತು ನಂಗೆ ತುಂಬ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೊಬೇಡ, ಅದು ಏನಾಗುತ್ತಾ ನೋಡೋಣ. ಅಮಲ್ ಬೇಬಿ, ಒಂದು ನಿಮಿಷ. ಸತ್ಯ, ಏಯ್ ಎಲ್ಲೋಗ್ತಾ ಇದ್ಯಾ? ಇರು, ನಾನು ಬಂದೆ. ಸತ್ಯ, ಬೇಬಿ ಕರೆಂಟ್ ಹೋಗ್ಬಿಟ್ಟಿದೆಯಂತೆ, ಪಾಪ ಜನ್ರೇಟ್ರು ಕೆಟ್ಟೋಗ್ಬಿಟ್ಟಿದೆಯಂತೆ. ರೆಡಿ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಸರಿ ಮಾಡ್ಬಿಟ್ಟು. ಅದಕ್ಕೆ ಹೇಳಿದ್ದು, ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು? ಆರಾಮಾಗಿ ರೆಸಾರ್ಟಲ್ಲಿ ಇರ್ಬೋದಾಗಿತ್ತು. ನಡಿ ಹೋಗೋಣ. ನಮ್ಗೆ ಯಕ್ಷಗಾನನೂ ಬೇಡ, ಏನು ಬೇಡ. ಇರು ದಿವ್ಯಾ, ಇದೆಲ್ಲ ಯಾವಾಗಲೂ ಸಿಗುತ್ತಾ? ನೋಡು, ಇಷ್ಟು ಜನರ ಮಧ್ಯ ಕತ್ಲಲ್ಲಿ ಕೂರೋದು ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ? ಸ್ವಲ್ಪ ವೆಯ್ಟ್ ಮಾಡು, ಕರೆಂಟ್ ಬಂದ್ಬಿಡುತ್ತೆ. ಹಿಂಗೆ ಹೇಳಿ ಹೇಳಿನೇ ಆ ಹಳ್ಳಿಲಿ ಕೊಳಿತಾ ಬಿದ್ದಿರೋದು. ಇಲ್ಲಿ ಬಂದು ಅದೇ ಡೈಲಾಗ್ ಹೊಡಿತಾ ಇದೆಯಲ್ಲ. ನೋಡು, ನನಗೆ ಯಾವ ಎಕ್ಸ್ಪೀರಿಯನ್ಸು ಬೇಕಾಗಿಲ್ಲ. ನಡಿ ಹೋಗೋಣ. ಬೇಬಿ, ಒಂದೇ ಒಂದು ನಿಮಿಷ, ಈ ಫೋನ್ ರಿಸೀವ್ ಮಾಡ್ಬಿಡ್ತೀನಿ. ಹಲೋ, ಏನು ಮಾಡ್ತಿದ್ದೀಯಾ? ಹೇಳಿರೋ ಕೆಲಸ ಆಯ್ತಾ? ನಿಮ್ಮ ಕೆಲಸದ ಮೇಲೆ ಇದ್ದೀನಿ ಸರ್. ಸತ್ಯ ಕಾರ್ತಿಕ್ನ ಫಾಲೋ ಮಾಡ್ತಾನೆ ಇದ್ದೀನಿ. ಇಷ್ಟ ಇಲ್ಲ ಅಂದರೂ ದಿವ್ಯನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ನೋಡು, ಅದರಿಂದ ನಮಗೇನೂ ಯೂಸ್ ಇಲ್ಲ. ಹೇಳಿರೋ ಕೆಲಸನ ನೆಟ್ಟಗೆ ಮಾಡು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ನೀನು. ಹೌದಾ? ಮತ್ತೀಗ ನಾನು ಏನು ಮಾಡು ಅಂತೀರಾ? ನೋಡು, ಅದೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಕಾರ್ತಿಕ್ ಮತ್ತು ಸತ್ಯ ಗಾಯಬ ಆಗಬೇಕು. ನಾಳೆ ಯಾವುದೇ ಕಾರಣಕ್ಕೂ ಅವರು ಆ ಫಂಕ್ಷನ್ನ ಅಟೆಂಡ್ ಆಗಬಾರ್ದು ಅಷ್ಟೇ. ಆಯ್ತು,
ಏನಾದರೂ ಒಂದು ಅರೇಂಜ್ ಮಾಡ್ತೀನಿ. ಆದರೆ ಸ್ವಲ್ಪ ಖರ್ಚಾಗುತ್ತೆ. ಆಲ್ರೆಡಿ ನಿಂಗೆ ಪೇಮೆಂಟ್ ಆಗಿದೆ ಅಲ್ಲ. ಕೆಲವೊಂದು ಸರಿ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಖರ್ಚಾಗ್ಬಿಡುತ್ತೆ ಸರ್. ಅಂತೂ ನಿನ್ನ ಬುದ್ಧಿ ಬಿಡಲ್ಲ ಅಲ್ವಾ? ಸರಿ, ಅಮೌಂಟ್ನ ಸೆಂಡ್ ಮಾಡ್ತೀನಿ. ಒಟ್ಟಿನಲ್ಲಿ ಕೆಲಸ ಆಗಬೇಕು ಅಷ್ಟೇ. ಡೋಂಟ್ ವರಿ ಸರ್, ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ. ಹಾಂ, ನಾಳೆ ಕಾರ್ತಿಕ್ಕು ಸತ್ಯ ಅವಾರ್ಡ್ ಫಂಕ್ಷನ್ಗೆ ಹೋಗಲ್ಲ. ಎಸ್, ಅಷ್ಟು ಮಾಡು. ಏನು ನಿನ್ನ ಮಾತನರ್ಥ? ಇದರಲ್ಲಿ ರಿತುದ್ ಏನೂ ತಪ್ಪಿಲ್ಲ ಚಿಕ್ಕಪ್ಪ. ಅವಳು ಬ್ಯಾಡ್ ಇನ್ಫ್ಲೂಯೆನ್ಸಲ್ಲಿದ್ದಾಳೆ. ಯಾರು ಅವಳು ತಲೆ ಕೆಡಿಸ್ತಾ ಇರೋದು? ಸತ್ಯ. ಅವಳೇ ಆ ರಿತು ತಲೆ ಕೆಡಿಸಿ ರಾಕೇಶ್ ಜೊತೆ ಪ್ರೀತಿಲಿ ಬೀಳೋ ಹಾಗೆ ಮಾಡಿರೋದು. ಕೀರ್ತನ, ನಮ್ಮ ರಿತು ಮಾಡಿರೋ ತಪ್ಪಿಗೆ ಸತ್ಯನೇ ಕಳ್ಕೊಂಡು ಬರ್ತಾ ಇದೆಯಾ? ಇದರಲ್ಲಿ ನನಗೇನು ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಆ ಸತ್ಯ ಮಾಡಿರೋ ಪ್ಲಾನ್ ಚಿಕ್ಕಪ್ಪ. ಅವಳ ಪ್ಲಾನ್ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಲು. ಅಲ್ಲ, ನೀವೇ ಯೋಚನೆ ಮಾಡಿ. ಸತ್ಯ ಈ ಮನೆಗೆ ಬಂದಾಗಿಂದ ನಮ್ಮ ರಿತು ಎಷ್ಟು ಬದಲಾಗಿದ್ದಾಳೆ ಅಂತ. ಯಾವಾಗಲೂ ಆ ಸತ್ಯನೇ ಇವಳು ರೋಲ್ ಮಾಡೆಲ್ಲು ಅಂತ ಅವಳ ಜೊತೆನೇ ಸುತ್ತಾ ಇರ್ತಾಳೆ. ಸಾಲದು ಅಂತ ಈ ಋತುಗೆ ಟ್ಯೂಷನ್ ಕೊಡಿಸೋ ನೆಪದಲ್ಲಿ ಆ ಸತ್ಯ ಅದ್ಯಾವುದೋ ಸ್ಲಮ್ ಹುಡುಗನ ಮನೆಗೆ ಸೇರಿಸಿದ್ದಾಳೆ. ಅವನು ಟ್ಯೂಷನ್ ಕೊಡ್ತಾ ನಮ್ಮ ರಿತು ತಲೆ ಕೆಡಿಸಿ ಬುಟ್ಟಿಗೆ ಹಾಕ್ಕೊಂಡಿದ್ದಾನೆ. ಪಾಪ ನಮ್ಮ ರಿತು, ಅವಳದಿನ್ನೂ ಚಿಕ್ಕ ವಯಸ್ಸು. ಅವಳಿಗಿದೆಲ್ಲ ಎಲ್ಲಿ ಗೊತ್ತಾಗತ್ತೆ ಹೇಳಿ ಚಿಕ್ಕಪ್ಪ? ಲವ್ವಲ್ಲಿ ಬ್ಲೈಂಡ್ ಆಗೋಗಿದ್ದಾಳೆ. ಈ ಮಿಡಲ್ ಕ್ಲಾಸ್ ಜನರಿಗೆ ಶ್ರೀಮಂತರ ಮನೆಯವ್ರನ್ನ ಮದುವೆ ಆಗಿ ಶಾರ್ಟ್ ಕಟ್ಟಲ್ಲಿ ಶ್ರೀಮಂತರಾಗ್ಬಿಡ್ಬೇಕು ಅನ್ನೋ ಆಸೆ. ಅದಕ್ಕೆ ಇಷ್ಟೆಲ್ಲ ಪ್ಲಾನಿಂಗ್ ಮಾಡ್ತಾರೆ. ಮೊದಲು ಆ ಸತ್ಯ ಮದುವೆ ಆಗಿ ಗ್ಯಾರೇಜಿಂದ ಈ ಮನೆ ಸೇರ್ಕೊಂಡ್ಲು. ಇವಾಗ ಈ ರಾಕೇಶು ನಮ್ಮ ರಿತುನ ಮದುವೆ ಆಗಿ ಈ ಮನೆ ಸೇರ್ಕೋಬೇಕು ಅಂತ ಅನ್ಕೋತಿದ್ದಾನೆ. ಇದ್ರ ಹಿಂದೆ ಇರೋ ಮಾಸ್ಟರ್ ಮೈಂಡು ಆ ಸತ್ಯ. ನೀನು ಹೇಳೋದ್ರಲ್ಲೂ ಅರ್ಥ ಇದೆ ಕೀರ್ತನ. ಸೊ ಈಗ ನೀವು ಹ್ಯಾಂಡಲ್ ಮಾಡಬೇಕಾಗಿರೋದು ಆ ರಾಕೇಶ್ನ, ನಮ್ಮ ರಿತುನಲ್ಲ ಚಿಕ್ಕಪ್ಪ. ರಾಕೇಶ್ಗೆ ಆ ಸತ್ಯನ್ ಸಾಥ್ ಬೇರೆ ಇದೆ, ಹಾಗಾಗಿ ಸ್ವಲ್ಪ ಎಗರಾಡ್ತಾನೆ. ಬಟ್ ನೀವು ಅವನಿಗೆ ಸರಿಯಾಗಿ ರಿಪೇರಿ ಮಾಡಿ ಚಿಕ್ಕಪ್ಪ. ಅವನು ಇನ್ನೊಂದು ಸತಿ ನಮ್ಮ ರಿತು ಕಡೆ ತಿರುಗು ನೋಡಬಾರ್ದು. ಹಾಗೆ ಮಾಡಿ. ಥ್ಯಾಂಕ್ ಯು ಕೀರ್ತನ, ಈ ವಿಷಯನ ನೀನು ತಿಳಿಸಿದ್ದಕ್ಕೆ ಥ್ಯಾಂಕ್ ಯು. ಮುಂದೆ ಏನು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಈಗ ನೀನು ಹೋಗು.
ನಾನೇ ಮಾತಾಡ್ತಿರೋದು. ಈಗ ನಾನೊಂದು ಫೋಟೋನ ಕಳಿಸ್ತೀನಿ. ಈ ಫೋಟೋದಲ್ಲಿರೋ ಹುಡುಗನ ಹಾವಳಿ ಇತ್ತೀಚೆಗೆ ಯಾಕೋ ಜಾಸ್ತಿ ಆಗಿದೆ. ಈ ಹುಡುಗ ರೀತು ಅನ್ನೋ ಹುಡುಗಿಯಿಂದ ದೂರ ಇರಬೇಕು. ಹಾಗಾಗಿ ಆ ಹುಡುಗನಿಗೆ ಚಿಕ್ಕದಾಗಿ ಒಂದು ವಾರ್ನ್ ಮಾಡಿ, ವಿಷಯ ಗುಟ್ಟಾಗಿರಬೇಕು, ಈ ಕೆಲಸ ನಾಳೆನೇ ಆಗಬೇಕು. ಓಕೆ, ಡೂ ಇಟ್ ಫಾಸ್ಟ್. ಥ್ಯಾಂಕ್ಸ್ ಅಕ್ಕ, ಸರಿಯಾಗಿ ಟೈಮ್ ಬಂದು ಹೆಲ್ಪ್ ಮಾಡಿದ್ರಿ. ಇಲ್ಲಾಂದರೆ ಯಕ್ಷಗಾನ ನಿಂತೋಗ್ತಿತ್ತು. ಅಯ್ಯೋ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸು? ನಿಮ್ಮ ಯಕ್ಷಗಾನ ಸೇವೆಗೆ ನಂದು ಒಂದು ಸಣ್ಣ ಕಾಣಿಕೆ. ಈಗ ತೃಪ್ತಿಯಾಗಿ ಕೂತು ಯಕ್ಷಗಾನ ನೋಡ್ಕೊಂಡು ಹೋಗ್ತೀವಿ. ಸರಿ ಅಕ್ಕ, ಬರ್ರಿ. ಸತ್ಯ, ನೀನು ನೋಡ್ತಾ ಇದ್ರೆ ನಂಗೆ ಹೆಮ್ಮೆ ಆಗುತ್ತೆ. ನಿಂತೋಗ್ಬೇಕಾಗಿರೋ ಕಾರ್ಯಕ್ರಮ ಇವಾಗ ಹೇಗೆ ನಡ್ಸೋಕೆ ಮಾಡಿದೆ ನೋಡು. ಐ ಆಮ್ ಸೋ ಪ್ರೌಡ್ ಆಫ್ ಯು. ಇದ್ರಲ್ಲಿ ನಂದೇನಿದೆ ಅಮೂಲ್ ಬೇಬಿ, ನನ್ನ ಕಸಬೆ ಇದಲ್ವಾ. ನಾನಲ್ಲದೆ ಹೋದರೆ ಇನ್ನೊಂದು ಮೆಕ್ಯಾನಿಕ್ ಬಂದು ರೆಡಿ ಮಾಡಿರೋರು. ಒಟ್ಟಿನಲ್ಲಿ ಯಕ್ಷಗಾನಕ್ಕೆ ತೊಂದರೆ ಆಗಬಾರ್ದು. ನಿಜವಾಗ್ಲೂ ಸತ್ಯ, ನಿನ್ನ ಟೈಮಿಂಗು, ನಿನ್ನ ಸ್ಕಿಲ್ಲು ಸೂಪರ್, ಆನ್ ದ ಸ್ಪಾಟ್. ನೀನು ಗ್ರೇಟ್ ಸತ್ಯ. ಹೋಗ್ಲಿಕ್ಕೆ ಸಾಕು ಅಮೂಲ್ ಬೇಬಿ, ಬಾ ಯಕ್ಷಗಾನ ನೋಡೋಣ. ನಡಿ. ಏನಂದ್ರು ನೀನ್ ಸೂಪರ್ ಸತ್ಯ. ಎಷ್ಟು ಸಲ ಅಂತ ಹೇಳ್ತೀಯ ಅಮೂಲ್ ಬೇಬಿ? ಅಮೂಲ್ ಬೇಬಿ, ಅಲ್ಲಿ ನೋಡು, ಅವ್ರೇನೋ ಟೆನ್ಷನಲ್ಲಿ ಇದ್ದಾರೆ ಅನ್ಸತ್ತಲ್ವಾ? ಏನೋ ಎಡವಟ್ ಆಗಿದೆ ಅನ್ಸುತ್ತೆ. ಅದೇನು ಅಂತ ಕೇಳ್ಕೊಂಡು ಬರೋಣ. ಬಾ. ಸರ್, ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಇದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ನಂದೇ ಎಲ್ಲಿ ನಂಗೆ ಜಾಸ್ತಿ ಆಗಿದೆ ಮಾರೆ, ನಿಮ್ಮದಂತೆ ಎಲ್ಲಿ ಕಿರಿಕಿರಿ? ಛೇ, ಕಾಲ್ ಒಂಜಿ ತರ್ತೊಂದಿಜ್ಜಿ ಸಾಯ್ತೆ ಬೈ ಮಾರಿ. ಅಲ್ಲ ಸರ್, ಅದು ಏನು ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಕೈಲಾಗಿದ್ದ ಸಹಾಯ ನಾವು ಮಾಡ್ತೀವಿ. ನೀವೆಂತ ಮಾಡ್ತೀರಿ ಮಾರೆ? ಅವಾಗ ಸ್ತ್ರೀ ಪಾತ್ರ ಮಾಡೋ ಸರಿ ಕಾಣ್ತಾ ಇಲ್ಲ. ಅವ್ ಫೋನ್ ಮಾಡಿದ್ರೆ ತೆಗಿತಿಲ್ಲ. ರಂಗ ಪ್ರವೇಶಕ್ಕೆ ಬೇರೆ ಟೈಮ್ ಆಯ್ತು ಅಲ್ಲ, ನೀವೆಂತ ಮಾಡ್ಲಿಕ್ಕೆ ಆಗ್ತದೆ ಮಾರೆ? ಸಾಯೊಂದು ಸತ್ಯ ಬೈ. ನೋಡಿದ್ಯಾ,
ಕರೆಂಟ್ ಬಂದೇ ಬಿಡ್ತು. ನೀನು ವಾಪಸ್ ಹೋಗೋಣ ಅಂತಿದ್ದೆ. ಇಲ್ಲೆಲ್ಲ ಕರೆಂಟ್ ಹೋಗೋದು ಕಾಮನ್ ಅಂತೆ. ಅದಕ್ಕೆ ಸರಿಯಾಗಿ ಬೇರೆ ವ್ಯವಸ್ಥೆಗಳನ್ನೂ ಮಾಡ್ಕೊಂಡಿರ್ತಾರಂತೆ. ಆ ವಿಷಯ ಬಿಡು. ಯಾಕೆ ಎದ್ದೋದೆ? ಯಾರು ಫೋನ್ ಮಾಡಿದ್ರು? ಅದು ಇಲ್ಲಿ ಸೌಂಡ್ ಅಲ್ವಾ ಬೇಬಿ, ಕೇಳಿಸಲ್ಲ, ಅದಕ್ಕೆ ಆಚೆ ಹೋಗಿದ್ದೆ. ಯಾವಾಚೆ? ಅಲ್ಲೂ ಇಷ್ಟೇ ಸೌಂಡ್ ಬರೋದು. ಯಾಕೆ ಹೋಗಿದ್ದೆ? ಓ, ನನಗೆ ಕೇಳಿಸ್ಬಾರ್ದು ಅಂತನಾ? ಅಯ್ಯೋ ಹಾಗೆಲ್ಲ ಏನಿಲ್ಲ ಬೇಬಿ, ನೀನು ಸುಮ್ಮನೆ ಏನೇನೋ ತಪ್ಪು ತಿಳ್ಕೊತಾ ಇದೀಯ ಅಷ್ಟೇ. ನೀನು ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದೆಯಾ? ಅದೇನು ಅಂತ ಹೇಳು. ನೀನು ಹೇಳಲಿಲ್ಲ ಅಂದರೆ ಇಲ್ಲೇ ರಂಪ ಮಾಡಿಬಿಡ್ತೀನಿ. ನನ್ನ ಯಾಮರ್ಸಕ್ಕೆ ನೋಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಾವೀ ಊರಿಗೆ ಬಂದಿರೋದೇ ಸತ್ಯ ಕಾರ್ತಿಕ್ ಪ್ಲಾನ್ ಹಾಳು ಮಾಡಕ್ಕಲ್ವಾ ಬೇಬಿ? ಆ ಕೆಲಸ ಕೆಲ್ಸನಾ? ಏನ್ ಕೆಲ್ಸ? ಅಂದ್ರೆ ನಾವಿಲ್ಲಿಗೆ ಬಂದಿರೋದು ಸತ್ಯ ಕಾರ್ತಿಕ್ಗೋಸ್ಕರನಾ? ಅವ್ರು ಬರ್ತಾರಂತ ನಿಂಗೆ ಮೊದಲೇ ಗೊತ್ತಿತ್ತಾ? ಇಲ್ಲ ಬೇಬಿ, ಅದು ಗೊತ್ತಿರಲಿಲ್ಲ. ಅದು ಹಾಗಲ್ಲ ಬೇಬಿ. ಏನೋ ಹಾಗಲ್ಲ? ಏನೋ ಪ್ಲಾನ್ ಹಾಳು ಮಾಡಕ್ಕೆ ಅಂತ ಅಂದ್ಯಲ್ಲ, ಏನ್ ಪ್ಲಾನು? ಸುಳ್ಳು ಹೇಳಿದ್ರೆ ಇಲ್ಲೇ ಸಾಯಿಸ್ಬಿಡ್ತೀನಿ. ಬೇಬಿ ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ನೀನು ನನ್ನ ಅಪಾರ್ಥ ಮಾಡ್ಕೋತಾ ಇದ್ದೀಯ. ನೋಡ್ಕೊಡ್ಬೇಡ. ನೀನ್ ಇವಾಗ ವಿಷಯ ಹೇಳಲಿಲ್ಲ ಅಂದ್ರೆ ಒಂದು ನಾನ್ ಸಮುದ್ರಕ್ಕೆ ಬೀಳ್ತೀನಿ, ಇಲ್ಲ ನಿನ್ನೆ ಸಮುದ್ರಕ್ಕೆ ತಳ್ತೀನಿ. ಬೇಬಿ ಪ್ಲೀಸ್ ರಂಪ ಮಾಡಬೇಡ. ಎಲ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ. ಸತ್ಯ ಕಾರ್ತಿಕ್ ವಿಷಯ ಏನು? ಬೇಬಿ ನಾವಿಲ್ಲಿ ಯಕ್ಷಗಾನ ನೋಡಕ್ ಬಂದಿರೋದು ಅವ್ರ ಮನ್ಸು ಕೆಡ್ಸಕ್ಕೆ ಅಂತ ಸುಮ್ಮನೆ ಹೇಳಿದ್ದು ಅಷ್ಟೇ. ನಮ್ಮನ್ನ ಅವ್ರು ಇಲ್ಲಿ ನೋಡಿದ್ರೆ ಅವ್ರು ಖಂಡಿತ ಅಪ್ಸೆಟ್ ಆಗ್ತಾರಲ್ವಾ? ಅವ್ರು ಯಾವಾಗಲೂ ನಮ್ಮ ಜೋಡಿ ನೋಡಿದ್ರೇ ಉರ್ಕೋತಾರೆ. ಇನ್ನು ಇಷ್ಟು ರೊಮ್ಯಾಂಟಿಕ್ ನೈಟಲ್ಲಿ ಜೊತೆಯಲ್ಲಿ ಕೂತು ಯಕ್ಷಗಾನ ನೋಡ್ತಿರೋದನ್ನ ಅವ್ರು ನೋಡಿದ್ರೆ ಅವ್ರ ಗುರಿ ಅಲ್ವಾ? ಆ ಆ್ಯಂಗಲಲ್ಲಿ ಹೇಳಿದೆ ಬೇಬಿ. ನಿಜವಾಗ್ಲೂ ಅಷ್ಟೇನಾ? ನನ್ನ ಹಣೆಗೂ ಬೇಬಿ. ನನ್ ಕಣ್ ತಪ್ಸಿ ಓಡಾಡ್ತೀಯಾ ಮಗನೇ? ಇವತ್ತಿನ ಕತೆ ಪರ್ಚ ಆಗ. ಬಿಡ್ರು ಅವನನ್ನ. ಬಿಡ್ಲಿಲ್ಲ ಅಂದ್ರೆ ಬಿಡ್ರೋ. ಅರೆ ಬಿಡು ಅಂತ ಹೇಳಕ್ಕೆ ನೀನ್ ಯಾವಳೆ? ಕರೆಕ್ಟಾಗಿ ಹೇಳ್ದೆ. ನಾನ್ ಯಾವಳೆ? ಒಂದು ಕತೆ ಹೇಳ.
ಕತೆ ಅಂತೂ ಚೆನ್ನಾಗಿ ಹೇಳ್ತೀಯ. ಇಂಥ ಕತೆ ನಾನು 100 ಹೇಳ್ತೀನಿ. ನೀ ಕತೆ ಹೇಳಿದೆ, ನಾನು ನಿಂಗೆ ಟ್ರೈಲರೇ ತೋರಿಸ್ತೀನಿ.